ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಜಿಲ್ಲೆ 317G ವತಿಯಿಂದ 3ನೇ ಜಿಲ್ಲಾ ಮಹಾಸಮ್ಮೇಳನವನ್ನು ಏಪ್ರಿಲ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಹೋಟೆಲ್ ಅಮರಾವತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲೆ 317G ರಾಜ್ಯಪಾಲ ಕೆಎಲ್ ರಾಜಶೇಖರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 100 ವರ್ಷಕ್ಕಿಂತ ಹೆಚ್ಚು ಅವಧಿಯಿಂದ ವಿಶ್ವದೆಲ್ಲೆಡೆ ಲಯನ್ಸ್ ಸಂಸ್ಥೆ ಸಮಾಜದ ಸೇವೆಯಲ್ಲಿ ತೊಡಗಿದೆ. ರಾಜ್ಯದಲ್ಲಿ 4 ಲಯನ್ಸ್ ಜಿಲ್ಲೆಗಳನ್ನು ವಿಂಗಡಿಸಲಾಗಿದ್ದು, ಲಯನ್ಸ್ ಜಿಲ್ಲೆ 317GU, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ 97 ಸಂಸ್ಥೆಗಳ 2965 ಸದಸ್ಯರು ನಿರಂತರ ಸೇವೆ ನೀಡುವಲ್ಲಿ ತೊಡಗಿದ್ದಾರೆ ಎಂದರು. ಈ 97 ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಸಮ್ಮೇಳನ ಇದಾಗಿದೆ. ಸಮ್ಮೇಳನದಲ್ಲಿ ಕೈಕೋರ್ಟ್ ನ್ಯಾಯಮೂರ್ತಿ ಇಎನ್ ಇಂದಿರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು, ಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಎನ್ ಮೋಹನ್ ಕುಮಾರ್ ಗೌರವ ಅತಿಥಿಗಳಾಗಿ ಭಾಗವಹಿಸುವರು. ಕಾರ್ಯಕ್ರಮ ಮಾರ್ಗದರ್ಶಿಯಾಗಿ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ, ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ ಜಿಎ ರಮೇಶ್ ಭಾಗವಹಿಸುವರು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ ಜಿಎ ರಮೇಶ್, ಪ್ರಾಂತೀಯ ಅಧ್ಯಕ್ಷ ಶಂಕರ್, ಸುನೀಲ್ ಕುಮಾರ್, ಆನಂದ್ ಇದ್ದರು. ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ ಲಯನ್ಸ್ ಜಿಲ್ಲೆ 317G ಅಂತ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಒಟ್ಟು 7 ಜಿಲ್ಲೆಗಳಿದೆ, ಕರ್ನಾಟಕ, ಗೋವಾ ಸೇರಿ. ನಮ್ಮ ಮೈಸೂರು ಪ್ರಾಂತ್ಯದ್ದು ಜಿಲ್ಲೆ 317G. ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಗಳನ್ನು ಒಳಗೊಂಡಂತೆ 97 ಲಯನ್ಸ್ ಸಂಸ್ಥೆಗಳು, 2965 ಲಯನ್ಸ್ ಸದಸ್ಯರು. ನಾವು ಒಂದು ಸಮುದಾಯದ ಸೇವೆಯನ್ನು ಮಾಡ್ತಾಯಿದ್ದೀವಿ. 3 ಜಿಲ್ಲೆಗಳಿಂದ ಜನಸಂಖ್ಯೆ 60 ಲಕ್ಷಕ್ಕೂ ಹೆಚ್ಚು ಇದ್ದಾರೆ. ಅದರಲ್ಲಿ ನಾವು ಕೇವಲ 2965 ಜನಗಳು ಮಾತ್ರ 97 ಸಂಸ್ಥೆಗಳ ಮುಖಾಂತರ ಪ್ರತಿನಿತ್ಯ ಒಂದಲ್ಲ ಒಂದು ಸೇವೆಗಳನ್ನ 3 ಜಿಲ್ಲೆಗಳಲ್ಲಿ ನಾವು ಇದುವರೆಗೆ ಮಾಡ್ತಾ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಆ ಒಂದು ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನಗಳು ನಡೆಯುತ್ತೆ. ಜಿಲ್ಲಾ ರಾಜ್ಯಪಾಲರುಗಳು ಚೇಂಜ್ ಆಗ್ತಾರೆ. 25-26ನೇ ಸಾಲಿಗೆ ಮಂಡ್ಯ ಜಿಲ್ಲೆಯವನಾದಂಥ ನಾನು ಲಯನ್ ಕೆಎಲ್ ರಾಜಶೇಖರ ಈ ಬಾರಿ ಜಿಲ್ಲಾ ರಾಜ್ಯಪಾಲನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಜಿಲ್ಲೆಯ ವಾರ್ಷಿಕ ಮಹಾಸಮ್ಮೇಳನ ಅಕ್ಟೋಬರ್ 5ನೇ ತಾರೀಕು ಹೋಟೆಲ್ ಅಮರಾವತಿನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ನಡೆಯುತ್ತೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನಮ್ಮ ಜಿಲ್ಲೆಯವರೇ ಆದಂಥ ಜಸ್ಟಿಸ್ ಇಂದ್ರೇಶ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಲ್ಟಿಪಲ್ನ ಕೌನ್ಸಿಲ್ ಚೇರ್ಪರ್ಸನ್ ಆದಂಥ ಮೋಹನ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ನಾವು ಆ ದಿನ ನಮ್ಮ ಸೇವಾ ಕಾರ್ಯಕ್ರಮಗಳು ಇದುವರೆಗೆ ಏನು ಮಾಡಿದ್ದೀವಿ ಆ ಎಲ್ಲವನ್ನು ಎಲ್ಲ ಸದಸ್ಯರುಗಳು ಭಾಗವಹಿಸ್ತಕ್ಕಂಥ ಸದಸ್ಯರು ಅತಿಥಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಮುಂದಿನ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ಲೀಡರ್ಶಿಪ್ ತಗೊಳ್ತಕ್ಕಂಥ ನಾಯಕರಿಗೆ ಆ ದಿನ ಒಂದು ಚುನಾವಣೆಯೂ ಕೂಡ ನಡೆಯುತ್ತೆ. ಮುಂದಿನ ನಾಯಕತ್ವವನ್ನು ಅವ್ರು ವಹಿಸ್ಕೊಳ್ತಾರೆ. ಸೊ ಈ ರೀತಿ 3 ಜಿಲ್ಲೆಗಳಿಂದ 1000ಕ್ಕೂ ಹೆಚ್ಚು ಲಯನ್ಸ್ ಡೆಲಿಗೇಟ್ಗಳು ಬರ್ತಾರೆ. ಒಂದು ಹಬ್ಬದ ರೀತಿಯಲ್ಲಿ ಲಯನ್ಸ್ ಸಮ್ಮೇಳನವನ್ನು ನಾವು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ದಿನ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಹೆಚ್ಚು ಪ್ರಚಾರ ಮಾಡೋದ್ರ ಮುಖಾಂತರ ಹೆಚ್ಚು ಸದಸ್ಯರು ಲಯನ್ಸ್ ಸಂಸ್ಥೆಗೆ ಸೇರ್ಪಡೆಗೊಂಡು ಹೆಚ್ಚು ಸೇವಾ ಕಾರ್ಯಕ್ರಮಗಳು ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಸೇವಾ ಕಾರ್ಯಕ್ರಮಗಳು ಏನೇನು ಮಾಡಿದ್ದೀವಿ ಇದುವರೆಗೆ CSR ಫಂಡ್ಗಳ ಮುಖಾಂತರ ಅದೆಲ್ಲವನ್ನು ನಮ್ಮ